ಇವತ್ತೇನು ತಮ್ಮೆಲ್ಲರನ್ನೂ ಕೂಡ ಏನು ನಮ್ಮ ವಿರೂಪಾಕ್ಷಪುರ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ನಾನು ಕರೆದಿರ್ತಕ್ಕಂಥ ವಿಚಾರ ಏನಂದರೆ, ನಾನೀಗ ಉಪಾಧ್ಯಕ್ಷನಾಗಿ ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ನಮ್ಮ ಪಂಚಾಯಿತಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಭ್ರಷ್ಟಾಚಾರಗಳಿಂದ ಕೂಡಿದೆ. ಮತ್ತು ಸಂಬಂಧಪಟ್ಟ ಇ ಒಗಳಿಗಿರ್ಬೋದು, ಸಿ ಒಗಳಿಗಿರ್ಬೋದು, ಹಲವಾರು ಬಾರಿ ದೂರುಗಳನ್ನ ನಾವು ಕೊಟ್ಟಿದ್ದೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ನ ನಾನು ಹೇಳ್ತೀವಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಎಳೆಯಾಗಿ ಬಿಡಿಸ್ತಾ ಹೋದರೆ ಇದು ಸುಮಾರು ಎಪಿಸೋಡ್ಗಳನ್ನ ಮಾಡ್ಬೋದು. ಆದರೆ ನಾನು ಒಂದನ್ನು ಮಾತ್ರ ನಿಮ್ಮ ಗಮನಕ್ಕೆ ಸೆಳೀಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇ ಒ ಕಂಪ್ಲೇಂಟ್ ಕೊಡ್ತೀವಿ. ಅದ್ರ ಬಗ್ಗೆ 13 ಜನಪ್ರತಿನಿಧಿಗಳು ಹೋಗಿ ಇವರು ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ನಮ್ಮ ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ತಾ ಇಲ್ಲ, ಇವ್ರನ್ನ ವರ್ಗಾವಣೆ ಮಾಡಿರ್ತೀವಿ ಅಂತ ಹೇಳ್ತೀವಿ, ಮಾಡಲ್ರು. ಮತ್ತು ತಿರ್ಗಾ ಪುನಃ ಸಿ ಒ ಭೇಟಿ ಮಾಡ್ತೀವಿ. ಸಿ ಒ ಅವರು ಸಾಕ್ಷಿ ತಂದುಕೊಡಿ ಅಂತ ಹೇಳ್ತಾರೆ. ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸ್ವತಃ ಹೈಕೋರ್ಟೇ ಹೇಳಿದೆ, ಜನಪ್ರತಿನಿಧಿಗಳಿಗೆ ಅಂದರೆ ಕೆಲಸ ಮಾಡೋಕ್ಕೆ ವೇಗವಾಗಿ ಬೇಕಾದಂಥ ಅಧಿಕಾರಿಗಳನ್ನ ಮಾಡ್ಕೊಳ್ಳಿಕ್ಕೆ, ವರ್ಗಾವಣೆ ಮಾಡಿಸ್ಲಿಕ್ಕೆ ಎಲ್ಲವೂ ಕೂಡ ಅವಕಾಶ ಇದೆ. ಆದರೂ ಕೂಡ ಇಂಥ ಭ್ರಷ್ಟ ವ್ಯವಸ್ಥೆ ನಡೆದಿರ್ತಕ್ಕಂಥ ಪಂಚಾಯಿತಿ ಬಗ್ಗೆ ನಾವು ಗಮನ ಸೆಳೆದಾಗ ಅದು ದಾಖಲೆ ಸಹಿತ ನಾವು ಯಾವುದೇ ರೀತಿ ದಾಖಲೆ ಇಲ್ಲದೇ ಮಾತಾಡುವಂಥ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಬಲ್ಲಾಪಟ್ಟಣ ಗ್ರಾಮ ತಮ್ಮೆಲ್ಲರಿಗೂ ಸಹ ಗೊತ್ತು, ನಮ್ಮ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಬರ್ತದೆ. ಅಲ್ಲಿ ಒಂದು ಕಾಮಗಾರಿ ಆಗಿರ್ತದೆ 2021-22ರಲ್ಲಿ ಸುಮಾರು 7 ಲಕ್ಷ ಅಂದಾಜು ವೆಚ್ಚ. ಅದರಲ್ಲಿ ದಡಿಯಪ್ಪನವರ ಜಮೀನಿಂದ ಪೂಜಾರಪ್ಪನವರ ಜಮೀನಿಗೆ ಅಂತ ಹೇಳಿ ಹಳ್ಳದ ಕಾಮಗಾರಿ ಆಗಿರ್ತದೆ. ಮತ್ತು ಎಲ್ಲ ಕಲ್ಕಟ್ಟಡ ಆಗಿ ಸಹ ಬಿಲ್ಲಾಗಿದೆ. ಕ್ರಿಯಾ ಯೋಜನೆಯಲ್ಲೂ ಇಲ್ಲ, 5 ವರ್ಷ ಕಂಪ್ಲೀಟೂ ಆಗಿಲ್ಲ. ಮತ್ತೆ ತಿರ್ಗಾ 25-26ರಲ್ಲಿ ಒಡ್ಡರಕಟ್ಟೆಯಿಂದ ಸರ್ಕಾರಿ ರಸ್ತೆವರೆಗೆ ಅಂತ ಹೇಳಿ ಯಾವುದೇ ಕಾಮಗಾರಿ ಮಾಡ್ದೇ ಬಿಲ್ ಮಾಡಿದ್ದಾರೆ. ಈ ಬಗ್ಗೆ ಸಿ ಒಗೆ ಗಮನ ಸೆಳೆದ್ರು ಕೂಡ ದಾಖಲೆ ಇದ್ದಾವೆ ಅಂದರೆ ಸಿ ಒಗೆ ಕನ್ನಡದ ಪ್ರಾಬ್ಲಮ್ಮು. ಕನ್ನಡದ ಬಗ್ಗೆ ಅವ್ರಿಗೆ ಸರಿಯಾಗಿ ಅರಿವಿಲ್ಲದೆ ಇರೋದ್ರಿಂದ ಅಲ್ಲಿ ಏನು ಪಿ ಎ ಹೇಳ್ತಾರೆ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಸಾಕಷ್ಟು ದೂರು ಕೊಟ್ಟರು ಸಹ ನಾವು ಹಲವಾರು ಬಾರಿ ದೂರುಗಳನ್ನ ಕೊಟ್ಟಿದ್ದೀವಿ, ಯಾವುದೇ ಪ್ರಯೋಜನ ಆಗಲಿಲ್ಲ. ಮತ್ತು ಅದೇ ಗ್ರಾಮದ ನಮ್ಮ ಪುಡ್ಸ್ವಾಮಿಯವರು ಅಂತ ಇದ್ದಾರೆ, ಎಲ್ಲಿದ್ದಾರೆ ಪುಡ್ಸ್ವಾಮಿಯವರು, ಇಲ್ಲಿ ನಮ್ಮ ಗ್ರಾಮದಲ್ಲಿ ಇಂಥ ಅನ್ಯಾಯ ನಡೀತಾ ಇದೆ, ನೀವು ಈ ಥರ ಬಿಲ್ ಮಾಡಿದ್ದೀರಾ, ಇದನ್ನು ಮಾಡಬೇಡಿ ಅಂತ ಬಂದು ಇಲ್ಲಿ ಪ್ರತಿರೋಧ ತೋರ್ತಾರೆ. ಅವ್ರಿಗೆ ಚೇರ್ನಲ್ಲಿ ಹೊಡೆದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೇರ್ನಲ್ಲಿ ಹೊಡೆದು ಇವರು ಹೋಗಿ ಸ್ಥಳೀಯ ಠಾಣೆಗೆ ದೂರು ಕೊಡ್ತಾರೆ. ದೂರು ಕೊಟ್ಟರು ಸಹ ಸ್ಥಳೀಯ ಠಾಣೆಯಲ್ಲಿ ರಾಜಿ ಕಬೂಲ್ ಮಾಡೋ ಪ್ರಯತ್ನ ಮಾಡಿ 10 ದಿನಗಳಾದರೂ ಕೂಡ ಇವ್ರಿಗೆ NCO ಕೊಟ್ಟಿರ್ತಾರೆ. ಯಾವುದೇ ಕ್ರಮ ತಗೊಳ್ದೇನೆ 10 ದಿನ ಆದಮೇಲೆ ನೀವು ನ್ಯಾಯಾಲಯದಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ ಅನ್ನುವಂಥ ವಿಚಾರನ ಅವ್ರ ಗಮನಕ್ಕೆ ಕೊಡ್ತಾರೆ. ಅದೇ ರೀತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಏನು? ಅವರು ಪಂಚಾಯಿತಿ ಒಳಗಡೆ ಅಭಿವೃದ್ಧಿನ ನಿರ್ವಹಿಸುವಂಥದ್ದು. ಆದರೆ ಸದಸ್ಯರನ್ನ ಮನೆ ಕರ್ಕೊಂಡೋಗಿ ಬರುವಂಥದ್ದು ಎಲ್ಲರೂ ಇದೆಯಾ ಕಾನೂನಲ್ಲಿ? ಇಲ್ಲ. ಇವ್ರು ಏನು ಮಾಡ್ತಾರೆ, ಸದಸ್ಯರನ್ನ ಮನೆಗೆ ಕರ್ಕೊಬರ್ಲಿಕ್ಕೆ ಕಳಿಸ್ತಾರೆ. ಸದಸ್ಯರಿಗೂ ಅಧ್ಯಕ್ಷರಿಗೂ ಗಲಾಟೆ ಆಗ್ತದೆ. 4 ಜನ ಮಹಿಳೆಯರ ಮೇಲೆ FIR ಆಗಿದೆ. ಇದು ನಮಗೆ ನಾಚಿಕೆ ಆಗುತ್ತೆ. 4 ಜನ ಮಹಿಳೆಯರ ಮೇಲೆ, 1-2 ವೃದ್ಧೆಯರು ಮತ್ತು ಇನ್ನಿಬ್ಬರು ವಯಸ್ಕರ ಮೇಲೆ FIR ಆಯ್ತದೆ. FIR ಆಗಿ ಇವತ್ತು ಅವರು ಕೋರ್ಟು ಕಚೇರಿಗೆ ಅಂತ ಈ ಪಂಚಾಯತಿಲಿ ಜನಸೇವೆ ಮಾಡಬೇಕು ಅಂತ ಬಂದಂಥ ಸದಸ್ಯರ ಪರಿಸ್ಥಿತಿ ಈ ರೀತಿ ಇದೆ. ಮತ್ತು ಏನು 15 ಫೈನಾನ್ಸು ಸುಮಾರು 38 ಲಕ್ಷ 25-26ನೇ ಸಾಲಿನಲ್ಲಿ ನಮ್ಗೆ ಹಣ ಬಂದಿದೆ. ಅದರಲ್ಲಿ ಬಂದು 20 ಲಕ್ಷ ರೂಪಾಯಿ ಮಾತ್ರ ಅನುದಾನಗಳನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ 1,20,000 ರೂಪಾಯಿ. ಅದರಲ್ಲಿ 30%. ಎಷ್ಟು ಪರ್ಸೆಂಟು? 30%. ಆ 30% ತಗೊಂಡು ಇನ್ನು 18 ಲಕ್ಷಕ್ಕೆ ಲೆಕ್ಕ ಕೇಳಿದ್ರೆ ಈ ತಹಲ್ವರೆಗೂ ಲೆಕ್ಕ ಕೊಡ್ತಾನೂ ಇಲ್ಲ. ನಾವು ಅರ್ಜಿ ಹಾಕಿ ಕೇಳಿದ್ವಿ, ಎಲ್ಲನೂ ಕೇಳಿದ್ವಿ, ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾವುದು ಕೂಡ ಸದಸ್ಯರ ಗಮನಕ್ಕೆ ಕೊಡ್ತಾ ಇಲ್ಲ. ನಮ್ಮಲ್ಲಿ ಹೆಚ್ಚು ಮಹಿಳೆಯರಿದ್ದಾರೆ, 10 ಜನ ಮಹಿಳೆಯರು. ಅವರೆಲ್ಲರೂ ಕೂಡ ಸ್ವಲ್ಪ ಸೌಮ್ಯ ಸ್ವಭಾವದವರು. ಅದನ್ನು ಎನ್ಕ್ಯಾಸ್ ಮಾಡಿಕೊಂಡು ಯಾವ ರೀತಿ ದುರ್ಗಪಡಿಸಬೇಕು. ಮತ್ತು ನೋಡಿ, ಇಲ್ಲಿ ಒಂದು ಕಟ್ಟಡ ಇದೆ, ಗ್ರಂಥಾಲಯ. ಆ ಗ್ರಂಥಾಲಯ ಟೆಂಡರ್ ಆಗಿದೆಯಾ ಇಲ್ಲ ಯಾರಿಗಾಗಿದೆ ಏನಾಗಿದೆ ಅಂತ ಮಾಹಿತಿ ಕೇಳಿದ್ರೆ ಇಒ ಕೇಳಿ ಅನ್ನುವಂಥ ಉಡಾಪೆ ಉತ್ತರ ಕೊಡುವಂಥದ್ದು. ಮತ್ತು ಮೇಲ್ಗಡೆ ಈಗ ಒಂದು ಕಟ್ಟಡ ನಿರ್ಮಾಣ ಆಗ್ತೈತೆ ನೋಡಿ, ಎಲ್ಲ ಕ್ಯೂರಿಂಗ್ ಆಗದೆ ಇಟ್ಕೆಗಳನ್ನ ತಂದಲ್ಲಿ ಹಾಕೊಂಡಿದ್ದಾರೆ. ಯಾರು ಕೆಲಸ ಮಾಡ್ತಾ ಇದ್ದಾರೆ,
ಯಾವ ಅನುದಾನ ಬಂದಿದೆ ಅನ್ನುವಂಥ ವಿಚಾರಗಳನ್ನ ಕೇಳ್ತೀವಿ, ಯಾವುದಕ್ಕೂ ಉತ್ತರ ಇಲ್ಲ. ಮತ್ತೆ ಈ ಖಾತೆಗಳಲ್ಲಿ ನಾವು ಜನಪ್ರತಿನಿಧಿಗಳಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಆ ಖಾತೆಗಳನ್ನ ಮಾಡಿ ಅಂದರೆ ಇವರು ಮಾಡೋಕ್ಕೆ ತಯಾರಿಲ್ಲ. 25,000 ಕೊಟ್ಟರೆ ಈ ಖಾತೆ ಆಗ್ಬಿಡ್ತದೆ. ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಒಂದು ಹೆಣ್ಮಗು ಕೆಲಸ ಮಾಡ್ತಾ ಇದೆ, ಅವ್ರ ಖಾತೆ ಮಾಡೋಕ್ಕೆ 25,000 ರೂಪಾಯಿ ತಗೊಂಡಿದ್ದಾರೆ ಎನ್ನುವಂಥ ಮಾಹಿತಿನೂ ಕೂಡ ದಾಖಲೆ ಸಹಿತ ಇದೆ. ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ನಾನು ಅದನ್ನು ಕೂಡ ನಾನು ರಿವೀಲ್ ಮಾಡ್ತೀನಿ. ಇದೇ ರೀತಿ ಮತ್ತೆ ನಮ್ಮ ಜಲ್ ಜೀವನ್ ಮಿಷನ್ನಲ್ಲಿ ಒಂದು 4 ಲಕ್ಷ ಹಣ ಇಟ್ಟಿದ್ವಿ. ಆ ಹಣ ಏನಾಯಿತು ಅಂತ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಭ್ರಷ್ಟಾಚಾರದಿಂದ ಕೂಡಿದೆ. ಇದು ಮೊದಲನೇ ಭಾಗ. ನಾವು ಇಲ್ಲಿವರೆಗೂ ಇಒಗಳನ್ನ ಭೇಟಿ ಮಾಡಿದ್ವಿ, ಸಿಒಗಳನ್ನ ಭೇಟಿ ಮಾಡಿದ್ವಿ, ಸರ್ಕಾರಕ್ಕೆ ತಗೊಂಡೋಗಿ ಕೊಟ್ವಿ ಪತ್ರ, ಯಾರು ಕೂಡ ಇದ್ರ ಬಗ್ಗೆ ಗಮನ ಸೆಳೆದಿಲ್ಲ. ಹಾಗಾಗಿ ನಮಗೆ ಕೊನೆಯದಾಗಿ ಉಳಿದಿರೋದು ಯಾವುದು, ಶಾಸಕಾಂಗ ವಿಫಲ ಆದರೂ ಕೂಡ ಇನ್ನು ನ್ಯಾಯಾಂಗದ ಬಗ್ಗೆ ನನಗೆ ವಿಶ್ವಾಸ ಇದೆ. ಆದರೆ ನಮಗೆ ಪತ್ರಿಕಾ ರಂಗ ಬೆಳಕು ಚೆಲ್ಲುವಂಥ ಕೆಲಸ ಮಾಡಿದ್ರೆ ಈ ಭ್ರಷ್ಟಾಚಾರದ ಬಗ್ಗೆ, ಈ PDO ಬಗ್ಗೆ ತಮಗೂ ಕೂಡ ಹಿಂದೆನೂ ಗೊತ್ತಿರ್ಬೋದು. ಹಿಂದೆನೂ ಕೂಡ ಲೋಕಾಯುಕ್ತದಲ್ಲಿ ಪ್ರಕರಣ ಇದೆ, ಅದು ಕೂಡ ತನಿಖೆಯಲ್ಲಿದೆ. ಹಾಗಾಗಿ ತಾಲೂಕು ಅಧ್ಯಕ್ಷರು ಬೇರೆ ಆಗಿದೆ, ಪ್ರಭಾವಿ. ಏಕೆಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಊರಿನಿಂದ ಇರ್ತಕ್ಕಂಥವ್ರು ನಾವೆಲ್ಲ ಸದಸ್ಯರುಗಳು ಭಯದ ವಾತಾವರಣದಲ್ಲೇ ಬಂದು ಹೋಗ್ಬೇಕು. ಯಾಕೆಂದರೆ ಸುಳ್ಳು ದೂರುಗಳನ್ನು ದಾಖಲಿಸಿ ನಮ್ಮ ಮೇಲೆ FIR ಮಾಡಿಸ್ಬೇಕು ಅಂತ ಭಾಳ ಕುತಂತ್ರ ನಡೆದಿದೆ. ಈ ಪ್ರೆಸ್ ಮೀಟ್ನ ಆಯೋಜನೆ ಮಾಡಿದ ಮೇಲೆ ರಾತ್ರಿಯಿಂದ ಸಾಕಷ್ಟು ದೂರವಾಣಿ ಕರೆಗಳು ಸಹ ಇಲ್ಲ, ನೀವು ತುಂಬ ದೊಡ್ಡ ವಿಚಾರನ ಎದುರಾಕೊಳ್ತಾ ಇದ್ದೀರಾ ಅಂತ. ನೋಡಿ, ಜನರ ಸೇವೆಗೋಸ್ಕರ ನಾವು ಬಂದಿರೋದು, ಹಾಗಾಗಿ ಎದುರು ಪ್ರಶ್ನೆ ಇಲ್ಲ. ನಾವು ತಪ್ಪು ಮಾಡಿದಾಗ ನಾವು ಕೂಡ ಶಿಕ್ಷಾರ್ಹರಾಗಿರ್ತೀವಿ. ಜನಗಳ ಸೇವೆ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಪಂಚಾಯತಿಲಿ ಇಷ್ಟೊಂದು ಹಗರಣ ನಡೀತಾ ಇದೆ. ನಾನು ಹಾಲಿ ಉಪಾಧ್ಯಕ್ಷ ಇರುವಂಥ ಒಂದು ಪಂಚಾಯತಿ ನನ್ನ ಕಣ್ಣು ಮುಂದೆ ನಡೆಯುವಾಗ ನಾನು ಕೈಕಟ್ಟು ಕುಳಿತುಕೊಂಡ್ರೆ ನಾಳೆ ನಾನು ಉತ್ತರದಾಯಕನಾಗಬೇಕಾಗತ್ತೆ ಅನ್ನುವಂಥ ವಿಚಾರನ ತಮ್ಮ ಗಮನಕ್ಕೆ ಸೆಳೀತಾ ಇದ್ದೀನಿ. ಮತ್ತು ಇನ್ನೂ ಹಲವಾರು ವಿಚಾರಗಳಿದೆ. ನೋಡಿ, ನಾವೀಗ ಸುಮಾರು 6 ಮೀಟಿಂಗು ಕೋರಮ್ ಇಲ್ಲದೇ ಮುಂದೆ ಹೋಗಿದೆ. ಎಷ್ಟು ಮೀಟಿಂಗು? 7ನೇ ತಿಂಗಳಿಂದ 7, 8, 9 6 ಬಾರಿ ಮೀಟಿಂಗ್ ಕರೆದಿರೋದು. 6 ಬಾರಿ ಮೀಟಿಂಗ್ ಕರೆದಿ 6 ಬಾರಿನೂ ಕೋರಮ್ ಇಲ್ಲ ಅಂದಮೇಲೆ ಪ್ರತಿ ಮೀಟಿಂಗ್ ಆದ ನಂತರ 10 ದಿನದೊಳಗಡೆ ಇಒ ಆಫೀಸ್ಗೆ ವರದಿ ಕೊಡಬೇಕು. 50 ಗಂಟೆ ವರದಿ ಕೊಡಲಿಲ್ಲ. ಇಒನೂ ಅಷ್ಟೇ, ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಷ್ಟೇ ಭ್ರಷ್ಟ. ಯಾಕೆ ಅಂತ ಹೇಳಿದ್ರೆ ಇವ್ರು ಏನು ತಾಳ ಕುಣಿತಾರೋ ಅದು ಕುಣಿತಾ ಇರೋದು. ನಾವು ಹೋದಾಗ ಕಣ್ಣೋರಿಸುವಂಥ ತಂತ್ರನ ಮಾಡೋದು. ಇವರು ಒಂದು ST ಸಮುದಾಯಕ್ಕೆ ಸೇರಿದಂಥ ನಮ್ಮ ಸದಸ್ಯರು 5 ಬಾರಿ ಸದಸ್ಯರಾಗಿದ್ದಾರೆ ಈ ಪಂಚಾಯತಿಲಿ. ಅವ್ರಿಗೆ ನಾವು ಒಂದು ಈ ಖಾತೆ ಮಾಡಿಕೊಡೋದಕ್ಕೆ ನಾವು ಪಟ್ಟಿರೋ ಹರಸಾಹಸ ಇದೆಯಲ್ಲ, ಅದನ್ನು ಹೇಳಲಿಕ್ಕಾಗಲ್ಲ. ಈ ಸರಳವಾಯಿನ ತೋಪಲ್ಲಿ ಹಲವಾರು ಜನ ಬಡವರು ಬಗ್ಗರು ಬದುಕ್ತಾ ಇದ್ದಾರೆ. ಅವ್ರಿಗೆ ಏನಾರ ಮಾಡಿ ಅವ್ರಿಗೆ ಈ ಖಾತೆಗಳನ್ನ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಆದರೆ ಆಗಲಿಲ್ಲ. ಅದೇ ಮಧ್ಯವರ್ತಿ ಯಾರೋ ಒಬ್ಬ ಬರ್ತಾನೆ, ಹಣ ಕೊಡ್ತಾನೆ, ಹಣ ಕೊಟ್ಟಿದ ತಕ್ಷಣವೇ ಅವನ ಕೆಲಸ ಆಗ್ತದೆ. ನಾವಾದರೂ ಪಂಚಾಯತಿಲಿ ಯಾಕಿರಬೇಕು? ಅಬ್ದುಲ್ ನಜೀರ್ ಸಾಬ್ರ ಕನಸು ಇಡೀ ವ್ಯವಸ್ಥೆ ಬಗ್ಗೆ, ಧ್ವನಿ ಇಲ್ಲದೆ ಇರೋರ ಬಗ್ಗೆ, ಗ್ರಾಮೀಣ ಜನರ ಬದುಕು ಹಸನಾಗಬೇಕು ಅನ್ನುವಂಥ ಕಲ್ಪನೆ. ಆ ಕಲ್ಪನೆಗೆ ಇವ್ರು ಏನು ಮಾಡ್ತಾ ಇದ್ದಾರೆ? ಕೊಳ್ಳಿ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನು ದಾಖಲೆ ಸಮೇತವಾಗಿ ಇವತ್ತು ತಮ್ಮ ಮುಖೇಣ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಎಷ್ಟೋ ಜನ ಇಲ್ಲಿ ಹಣವನ್ನು ತಗೊಂಡು ಖಾತೆ ಮಾಡದಿರ್ತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳಿದೆ. ಆ ಸಬ್ಜೆಕ್ಟ್ಗಳಲ್ಲಿ ಏನಂತ ಕರೆಯೋದು, ಈ ಖಾತೆಗಳು ಅಂತ ನಮೂದು ಮಾಡಿಬಿಡೋದು. ಆಮೇಲೆ ಏನು ಮಾಡೋದು, ನಾವೆಲ್ಲ ಮೀಟಿಂಗ್ ಆದಮೇಲೆ ನಮ್ಮ ಹೆಣ್ಮಕ್ಳುಗಳಿಂದ ಸೌಮ್ಯ ಸ್ವಭಾವ, ಅವರು ಸೈನ್ ಹಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ಇವರು ಅವಾಗ ರಾಮಾಯಣನ ತೆಗೆದಾಕ್ತಾರೆ, ಬೋರಾಯಣನ ಹಾಕ್ತಾರೆ. ಒಂದು ಪೆಟ್ರೋಲ್ ಬಂಕ್ ಆಯ್ತು ಇಲ್ಲಿ. ಆ ಪೆಟ್ರೋಲ್ ಬಂಕ್ಗೆ ದುಡ್ಡನ್ನು ಕೂಡ ಕಟ್ಟಿಸ್ಕೊಳ್ದೇನೆ ಲೈಸೆನ್ಸ್ನ ಇಶ್ಯೂ ಮಾಡಿಬಿಟ್ರು. ಆಮೇಲೆ ನಾವು ಕೇಳಾದ್ಮೇಲೆ ದುಡ್ಡನ್ನು ರಸೀದಿ ಅರ್ದ್ಬಿಟ್ಟು ಪುಣ್ಯಾತ್ಮ ತಂದು ಕೊಡ್ತಾರೆ. ಅಂದರೆ ಟೋಟಲಿ ಎಲ್ಲ ರೀತಿಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ. 15th ಫೈನಾನ್ಸ್ ಇರ್ಬೋದು, ನರೇಗಾ ಇರ್ಬೋದು. ಮತ್ತು ನೋಡಿ, ನಾನು 1 ತಿಂಗಳು ನನಗೆ ಹಾಲಿ ಸದಸ್ಯನಾಗಿರ್ತಕ್ಕಂಥ ವ್ಯಕ್ತಿಗೆ ಯಾವಾಗ ಬೇಕಾದ್ರೂ ನನ್ನ ಕಡತನ ತೆಗಿಸಿ ನೋಡ್ಲಿಕ್ಕೆ ನನಗೆ ಅವಕಾಶ ಇದೆ ಕಾನೂನಲ್ಲಿ. ಆದರೂ ಕೂಡ ಇವರು ಯಾವುದೇ ದಾಖಲೆಗಳನ್ನ ಕೊಡದೇನೆ 1 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜನತೆಯ ಬದುಕುಗಳು ಹಸನಾಗಬೇಕು, ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಅಧಿಕಾರ ಕೈಗೆಟುಕುವಂತಾಗಬೇಕು. ಅದಕ್ಕೋಸ್ಕರ ಈ PDO ಮೇಲೆ ಕೂಡಲೇ ವರ್ಗಾವಣೆ ಮಾಡಬೇಕು. ಇಲ್ಲಾಂದರೆ ಶಿಸ್ತು ಕ್ರಮ ತೆಗೆದುಕೊಂಡು ನಾವೇನು ದಾಖಲೆಗಳನ್ನ ಕೊಟ್ಟಿದ್ದೀವೋ ಅದರ ಪ್ರಕಾರ CO ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಏನು ಧರಣಿ ಮಾಡೋದು,
ಇಲ್ಲ ಪಂಚಾಯಿತಿ ಕಚೇರಿಗೆ ಬೀಗ ಹಾಕುವಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗತ್ತೆ ಅನ್ನೋದನ್ನ ತಮ್ಮ ಮಾಧ್ಯಮದ ಮುಖೇಣ ನಾನು ತಿಳಿಸ್ತಾ ಇದ್ದೇನೆ. ಮುಂದುವರೆದ ಭಾಗ ಸಿ ಒ ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಾವು ಲೋಕಾಯುಕ್ತ ಸಂಸ್ಥೆಗೂ ಕೂಡ ನಾವು ದೂರನ್ನ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ. ನಮಗೆ ಅಲ್ಲೂ ನ್ಯಾಯ ಸಿಗಲಿಲ್ಲ ಅಂದರೆ ನ್ಯಾಯಾಲಯಕ್ಕೂ ಕೂಡ ನಾವು ಕದ ಬಡಿತೀವಿ. ಹಾಗಾಗಿ ಈ ಹೋರಾಟದಲ್ಲಿ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಇದು ಜನರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಜನರಿಗೋಸ್ಕರ ನಾವು ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮಲ್ಲಿ ಮನವಿ ಇಷ್ಟೇ, ನಾವು ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲದೇ ಮಾತಾಡೋದಿಲ್ಲ. ದಾಖಲೆನೂ ಸಹ ನಿಮಗೆ ಕೊಟ್ಟಿದ್ದೀನಿ. ಹಾಗಾಗಿ ಈ ಪಿ ಡಿ ಒನ ತೆರವುಗೊಳಿಸಿ ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಇವರೇನು ಹಣ ದುರುಪಯೋಗ ಪಡಿಸ್ಕೊಂಡಿದಾರಲ್ಲ, ಕಳ್ಳಬಿಲ್ನ ಮಾಡಿದಾರಲ್ಲ, ಆಮೇಲೆ ಆ ನೀರಾವರಿ ಟ್ಯಾಂಕ್ಗಳು ನೋಡಬೇಕು. ಅವರೇ ನೀರಾವರಿ ರೆಡಿ ಮಾಡಿಸಿರ್ತಾರೆ, ಆ ನೀರಾವರಿ ಇದರಲ್ಲೇ ಹೋಗಿ ಅವರೇ ದುಡ್ಡು ವಸೂಲಿ ಮಾಡ್ಕೊಳ್ತಾರೆ. ಮತ್ತು ಅವರ ಸಂಬಂಧಿಕರದು ಒಂದಷ್ಟು ಬಲ್ಪ್ ಅಂಗಡಿಗಳು, ಒಂದಷ್ಟು ಮೋಟ್ರ್ ಅಂಗಡಿಗಳು, ಇದರಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ನಡೆದಿದೆ. ಹಾಗಾಗಿ ಇದನ್ನೆಲ್ಲನೂ ಕೂಡ ಸಾರ್ವಜನಿಕವಾಗಿ ಬೆಳಕು ಚೆಲ್ಲುವಂಥ ಕೆಲಸ ಮಾಡಬೇಕು. ಮತ್ತು ಈ ಭ್ರಷ್ಟಾಚಾರನ ತಡೆಗಟ್ಟಬೇಕು ಅಂದರೆ ನಿಮ್ಮ ಸಹಕಾರ ಅತ್ಯಗತ್ಯ. ಹಾಗಾಗಿ ನಾನಿವತ್ತು ಕರೆದಂಥ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದು ಸಹಕಾರ ನೀಡಿದ್ದೀರಾ. ಹಾಗಾಗಿ ಈ ಭ್ರಷ್ಟಾಚಾರನ ಮುಕ್ತ ಮಾಡುವವರೆಗೂ ಸಹ ನೀವು ನಮ್ಮ ಜೊತೆಲಿರಬೇಕು ಅಂತ ಕೇಳ್ತಾ, ನಾನು ಸ್ಥಳೀಕ, ನಾನು ತಾಲೂಕು ಅಧ್ಯಕ್ಷ ಇದ್ದೀನಿ, ನಾನು ಸ್ಥಳೀಕ ಇದ್ದೀನಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ಎಷ್ಟೋ ಜನ ಬಂದರು ಎಷ್ಟೋ ಜನ ಹೋದ್ರು ಅಂತ ಹೇಳಿ ಉಡಾಪೆ ಮಾತು. ಮತ್ತು ಯಾರಿಗೂ ಬೇಡಿ, ನಾನೇ ಇಲ್ಲಿ ಕುಳಿತಿದ್ದೀನಿ, ಇವಾಗ ಫೋನ್ ಮಾಡಿದ್ದಾರೆ ಹೈಯರ್ ಅಧಿಕಾರಿ, ಏನು ಮಾಡ್ತಾ ಇದೀಯಪ್ಪ ಬಾಯಲ್ಲಿ ನೀನು ಅಂದರೆ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳೋದು. ಸರ್, ಒಟ್ಟಿನಲ್ಲಿ ಹೇಳ್ಬೇಕಂತೆ ಈ ಥರ ಅಧಿಕಾರಿನ ನಾನು ಕೂಡ ಹಲವಾರು ಅಧಿಕಾರಿಗಳನ್ನ ನೋಡಿದ್ದೀನಿ, ಇಂಥ ಅಧಿಕಾರಿನ ನಾನು ನೋಡಲಿಲ್ಲ. ನೀವೇನಾರ ಅಂದ್ಕೊಳ್ಳಿ, ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಮಾಡೋದು ಮಾಡ್ತೀನಿ ಅಷ್ಟೇ. ನಿನ್ನ ತಲೆ ಕೆಳಗಡೆ ಈಗ ನಮ್ಮ ಬಾತ್ರೂಮ್ನಾಗ ಹೋಗ್ಬಿಟ್ಟು ಸುಮ್ಮನೆ ನೀವು ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಆ ಬಾತ್ರೂಮ್ ಒಡೆದೋಗಿರಿಂದ ಕಟ್ಟಿಸ್ಲಿಲ್ಲ. ಈ ಬಿಲ್ಡಿಂಗು ಅವರೇ ಕೆಲಸ ಮಾಡ್ತಾ ಇರೋದು ಪಿ ಡಿ ಒನೇ. ಇದೊಂದು ದುರಂತ ಸಂಗತಿ. ಏನು ಗೊತ್ತಾ, ಸದಸ್ಯರ ಜೊತೆಲಿ ಇವರೇ ಇದಾಗ ಮಿಂಗಲ್ ಆಗ್ಬಿಟ್ಟವ್ರೆ. ಮಿಂಗಲ್ ಆಗ್ಬಿಟ್ಟಿದ್ರೆ ಸದಸ್ಯರ ಬಿಲ್ಗಳನ್ನ ಟಕ 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 ಅಂತ ಅವ್ರ ಬಿಲ್ ಆಗೋಯ್ತದೆ. ನಾನೊಂದು ಕಾಮಗಾರಿ ನಡೀತಾ ಇದೆ, ಇಲ್ಲಿ ಯಾಕ್ರೆ ಈ ಥರ ಮಾಡಿದ್ದೀರಾ ಅನ್ಯಾಯನ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಅಂದರೆ ಅವ್ನ ಬಿಲ್ನ ಮಾಡಿ ಕಳಿಸ್ಬಿಡ್ತಾರೆ. ಈಗ 13 ಜನ ಮೆಂಬರ್ ಸೈನ್ ಹಾಕಿದ್ದೀವಿ ವರ್ಗಾವಣೆ ಮಾಡಬೇಕು ಅಂತ. ಅಂದರೆ ಜನಪ್ರತಿನಿಧಿಗಳು ನಾವು ಸುಳ್ಳು ಹೇಳ್ತೀವಿ. ಹಂಗಾದ್ರೆ ನಮಗೆ ಬೇಡ ಅಂದಮೇಲೆ ತೆಗೆದಾಕ್ಬೇಕಲ್ಲ ಸಿ ಒ. ಇವ್ರು ಏನಾಗಿದೆ ಗೊತ್ತಾ, ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆಯೋ ಇದನ್ನ ಹೇಳಿ. ನನ್ನ ಹೇಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನೇ ಒಂದು ರೀತಿ ಗೊಂದಲದಲ್ಲಿದೆ. ಏನು ನನಗಧಿಕಾರನ ನಿನಗಧಿಕಾರ ಅನ್ನೋದ್ರ ಮುಳುಗೋಗ್ಬಿಟ್ಟೈತೆ. ಇವ್ರಿಗೇನಾಗಿದೆ ಗೊತ್ತಾ, ಅದು ಒಂದು ಸುವರ್ಣ ಅವಕಾಶ ಆಯಿತು. ಅಲ್ಲೇ ನೆಟ್ಕಿಲ್ಲ, ಮೇಟಿನೇ ಸರಿ ಇಲ್ಲ ಅಂದಮೇಲೆ ಇಲ್ಲಿ ಏನಾಗ್ತದೆ ಹೇಳಿ, ಹಸುಗಳು ಈ ರೀತಿ ಕಿತ್ಕೊಂಡು ಮೇಯ್ಕೊಂಡು ಹೋಯ್ತಾ ಇರ್ತವೆ. ಎಲ್ಲಿ ಸಮಸ್ಯೆಗಳಿದೆಯೋ ಅದಕ್ಕೆ ಉತ್ತರ ಇಲ್ಲ ಸರ್ಕಾರದಲ್ಲಿ. ಇಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಇಷ್ಟೇ ಸಿಂಪಲ್ಲು. ಸರ್ಕಾರ ಯಾವ ರೀತಿ ಹೋಗ್ತಾ ಇದೆಯೋ ಇವ್ರಿಗೆ ಹೇಳೋರಿಲ್ಲ ಕೇಳೋರ. ಈ ಎಕ್ಸಾಂಪಲ್ಗೆ 11 ಗಂಟೆಗೆ ಬಂದು, ಈಗ ಆಲ್ರೆಡಿ ತಾವು ಮಾಧ್ಯಮದ ಮಿತ್ರರು ಬಂದಿದ್ರಿ, ನಾವು ಬಂದು ಕಾಯ್ತಾ ಇದ್ದೀವಿ. 11 ಗಂಟೆಗೆ ಬಂದರು. ಆಮೇಲೆ ಕೇಳಿದ್ರೆ ಎಲ್ಲೋಗಿದ್ರೆ ಅಂದ್ರೆ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಬರೀ ಸುಳ್ಳು. ಮೀಟಿಂಗ್ ಹೋಗಿದೆ, ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಎತ್ಕೊಂಡು ಬುಲೆಟ್ ಎತ್ಕೊಂಡು ರೈಡಿಂಗ್ ಹೋಯ್ತಾ ಇರ್ತಾರೆ. ಯಾರು? ಪಿ ಡಿ ಒ. ಇದು ಸರ್ ಒಂದಲ್ಲ ಹೇಳಲ್ಲ, ಹೇಳ್ತಾ ಹೋದ್ರೆ ಇದು ನಾನು ನಿಮಗೆ ಒಂದು ಎಪಿಸೋಡ್ ಕೊಟ್ಟಿದ್ದೀನಿ. ಈ ಥರದ್ದು 20 ಎಪಿಸೋಡ್ಗಿಂತ ಹೆಚ್ಚಿದೆ. ಯಾಕೆಂದರೆ ನೆಕ್ಸ್ಟ್ 15 ಫೈನಾನ್ಸ್ದು. ಹಂಗಾಗಿ ಮತ್ತೆ 8ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ನಾವು 11 ಜನ ಮೀಟಿಂಗ್ ಅಂತ ಕರೆದ ಮೇಲೆ ನಮ್ಮ ಹಕ್ಕದು ಮೀಟಿಂಗು. ಅಧ್ಯಕ್ಷರಿಗೆ ಕೋರಮ್ ಇಲ್ಲ ಅಂದಾಗ ನಾವು ಮೀಟಿಂಗ್ ಕರೀರಿ ಅಂದಾಗ ಅಧ್ಯಕ್ಷರು ಮೀಟಿಂಗ್ ಕರೀಲೇಬೇಕು. ನಮ್ಮ ಹಕ್ಕು ಚ್ಯುತಿ ಮಾಡಿ ಈಗ ತಿರ್ಗಾ ಸಾಮಾನ್ಯ ಸಭೆ ಅಂತ ಕರ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಏನ್ ಬೇಕಾದ್ರೆ ನಮ್ಮಲ್ಲೇ ಏನ್ ಮಾಡ್ತಾರೆ ಗೊತ್ತಾ, ಸದಸ್ಯರನ್ನೇ ಹೊಡೆದಾಳು ನೀತಿ. ಸದಸ್ಯರಿಗೆ ಆಮಿಷ ಹೊಡ್ಬಿಡ್ತಾನೆ. ಸದಸ್ಯರಿಗೆ ಆಮಿಷ ಹೊಡ್ಡಿ ಒಂದು ಮೀಟಿಂಗ್ ಪಾಸ್ ಮಾಡೋಕೆ ಏನ್ ಮಾಡ್ಬೇಕು, ಇನ್ನು 3 ತಿಂಗಳಾಯ್ತೆ, ಇದೊಂದು ಮೀಟಿಂಗ್ ಕರೆದಿದ್ದೀನಿ, ಇನ್ನೊಂದು ಮೀಟಿಂಗು ಮುಗಿದೋದ್ಮೇಲೆ ಏನ್ ಮಾಡೋರು ಅಂತ. ಆದ್ರೆ ನಾನು ಇವತ್ತೊಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ. ನಾನು ಪಂಚಾಯಿತಿ ಮುಗಿದ ಮೇಲೇನೆ ನಿಜವಾದಂತ ದಸ್ತ ತೋರಿಸೋದು. ಯಾಕೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಎಳೆ ಎಳೆಯಾಗಿ ನಾನೊಂದು ಇವರು ಸರ್ಕಾರಕ್ಕೆ ಬರ್ದಿದೆ. ಏನು ಮಾಡಿದ್ಬೇಡಿ, ಒಂದು ಸ್ಯಾಟಲೈಟ್ ಸರ್ವೆ ಮಾಡಿದ್ರೆ, ಒಂದೇ ಒಂದು ಪಂಚಾಯತಿನ ಸ್ಯಾಟಲೈಟ್ ಸರ್ವೆ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಹಗರಣಗಳಾಗಿರೋದು ಬೆಳಕು ಚೆಲ್ತಾರೆ. ಅಂತ ಒಂದು ಪರಿಸ್ಥಿತಿ ಒಳಗಡೆ ನಾವಿದ್ದೀವಿ. ಹಾಗಾಗಿ ತಾವೆಲ್ಲ ಮಾಧ್ಯಮದವರು ದಾಖಲೆ ಸಹಿತ ನಿಮ್ಗೆ ಇವತ್ತು ಮನವಿ ಮಾಡಿದ್ದೀವಿ. ಹಾಗಾಗಿ ಇದನ್ನೆಲ್ಲ ಬೆಳಕು ಚೆಲ್ಲಿ ಜನಗಳಿಗೆ ಗಮನಕ್ಕೆ ತಂದು ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡಿ, ಅಧಿಕಾರಿಗಳು ಇದು ಕ್ರಮ ಆಗುವಂಗೆ ಮಾಡಿ. ಪಿ ಡಿ ಒ ಮತ್ತು ಕಾರ್ಯದರ್ಶಿಯವರು ಇದ್ದಾರಲ್ಲ, ನರೇಗದ ಕೆಲಸ ಯಾವುದು ಮಾಡಲ್ಲ. ಯಾವುದೋ 40-60 ಆಗಬೇಕು ಅಂತ ಹೇಳ್ತಾರೆ.
ಈ ರೈತರು ಬಂದು ನರೇಗದ ಕೇಳಿದ್ರೆ ಅಪ್ರೂವಲ್ ಆಗಿ ಬರಲಿಲ್ಲ ಅಂತ ಹೇಳ್ತಾರೆ. ನಾನು ಸಾರ್ವಜನಿಕರಿಗೋಸ್ಕರ ಒಂದು ಹಾಲು ಡೈರಿಗೆ ಈ ಖಾತೆ ಕೇಳ್ತೀನಿ. ಏಕೆ ಹಾಲು ಡೈರಿಗೆ ಈ ಖಾತೆ ಇದ್ರೇ ಅದು KMF ಇಂದ ಅನುದಾನ ಮತ್ತು ಧರ್ಮಸ್ಥಳದಿಂದ ಅನುದಾನಗಳು ಬರ್ತವೆ. ಅನುದಾನಗಳು ಬರ್ಬೇಕಾದ್ರೆ ಈ ಖಾತೆ ಆಗಬೇಕು. ಈ ಖಾತೆ ಮಾಡಿಕೊಡಿ ಅಂತ ಕೇಳಿದ್ರೆ ಇದು ಸರ್ಕಾರಿ ಸ್ವತ್ತು, ನಾನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದೇ ಸರ್ಕಾರಿ ಸ್ವತ್ತಿದ್ದು ದುಡ್ಡು ಕೊಟ್ಟರೆ ಅವ್ರು ಖಾತೆ ಮಾಡ್ತಾರೆ. ಈ ವ್ಯವಸ್ಥೆ ಈ ವಿರುಪಾಕ್ಷಪುರ ಗ್ರಾಮ ಪಂಚಾಯತಿ ಆದುತ್ತವಿಂದ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಆದುತ್ತವಿಂದ ಇಂಥ ಅಧಿಕಾರಿಗಳು ಬರಲಿಲ್ಲ, ಬರೋದು ಬೇಡಿ. ದಯವಿಟ್ಟು ಇವರೇನಾರ ವರ್ಗಾವಣೆ ಮತ್ತು ಇವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು CO ಹತ್ರನೇ ನಮ್ಮ ರೈತ ಸಂಘ ಕುಂತ್ಕೊಳ್ತದೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.